ಕೆಲವೊಂದು ಬಿಲ್ಡಿಂಗ್ಲಿ ಏನೇ ಮಾಡಿ ನಿಮ್ಮನ್ನ ಟ್ರೆಡಿಷ್ನಲ್ಲು ವರ್ಕೇ ಆಗಲ್ಲ, ಏನಾದರೂ ಒಂದು ಜುಗಾಡು ಮಾಡಲೇಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ಎಲ್ಲಿ ಒಂದು ಜುಗಾಡು ಮಾಡಿದ್ವಿ. ಸೊ ನಮ್ಮ ಮಾಸ್ಟರ್ ರಾಜೇಂದ್ರನವರು ಆ ಕಡೆ ಇಳಿಗ್ತಾ ಇದ್ದಾರೆ ಕೆಳಗಡೆ. ಮುಂದಗಡೆ ಒಂದು 10 ಅಡಿ 15 ಅಡಿ ಮುಂದಗಡೆ ಒಂದು 4 ಫ್ಲೋರ್ ಕೆಳಗಡೆ ಇಳಿಗ್ತಾ ಇದ್ದಾರೆ. ಇಲ್ಲಿ ನೋಡಿ ಹಗ್ಗ ಹೋಗಿದೆ, ಇಲ್ಲೆಲ್ಲ ಹಗ್ಗ ಹೋಗಿದೆ. ಸೊ ಈ ಹಗ್ಗ ಹೋಗಿ ಇಳಿಗಿ ಅಲ್ಲಿ ಹೊಡಿತಾ ಇದ್ದಾರೆ ಕಿಟಕಿಗಳು. ತುಂಬ ಕಷ್ಟ ಇದೆ ಪೇಂಟ್. ಈ ಹಗ್ಗ ಏನಿದೆ ಇಲ್ಲಿ ನಾನು ಹಿಡ್ಕೊಂಡಿದ್ದೀನಿ, ಮುಂದಗಡೆ ಒಬ್ಬ ನೋಡ್ಕೊಂಡು ನಿಂತ್ಕೊಂಡಿದ್ದೇನೆ ಸಿದ್ದಣ್ಣ. ಯಾವ ರೀತಿ ಒಂದು ಜುಗಾಡು ಮಾಡಬೇಕು ಅಂದರೆ ಆ ಕೆಲಸ ಮಾಡ್ತಿದ್ದಂಗೆ ಜುಗಾಡುಗಳು ಬರೋದು, ಎಲ್ಲನೂ ಬರೋದಿಲ್ಲ. ಆ ಕೆಲಸಕ್ಕೆ ಕೈ ಹಾಕಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗಲೇ ಏನಾದರೂ ಒಂದು ಐಡಿಯಾ ಬಂದುಬಿಡ್ತಾ ಇರ್ತದೆ. ಸೊ ಅದರಿಂದ ಈ ಐಡಿಯಾ ಮಾಡಿದ್ದೀವಿ. ನೋಡಿ ಚೆನ್ನಾಗಿದೆಯಾ? ಆಲ್ಮೋಸ್ಟ್ ಆ ಪೀಸೆಲ್ಲ ಕೆಲಸ, ಪೇಂಟಿಂಗ್ ಕೆಲಸ ಆಗಲಿ, ಪ್ರೇಮರ್ ಕೆಲಸ ಆಗಲಿ, ತೊಳೆಯೋದಾಗಲಿ, ಕ್ರ್ಯಾಕ್ಸಿಲ್ ತುಂಬೋದಾಗಲಿ, ಪ್ರತಿಯೊಂದನ್ನು ಇದೇ ರೀತಿ ಮಾಡ್ತಾ ಇರೋದು. ಏನಾದರೂ ಒಂದು ಜುಗಾಡು ಮಾಡ್ಕೋಬೇಕಾಗುತ್ತೆ. ಮುಂದೊಂದು ವೀಡಿಯೋ ಹಾಕಿದ್ದೆ ನಾನು, ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡ್ಕೊ ಕೂತ್ಕೊಬಿಟ್ಟಿದ್ದು ಅರ್ಧ ಗಂಟೆ. ಸೊ ಸಮಯ ಸಿಕ್ತು, ಜುಗಾಡು ಮಾಡಿದ್ವಿ. ಕೆಲಸ ಮಾಡ್ತಾ ಇದ್ದಾನೆ ರಾಜೇಂದ್ರಣ್ಣ. ಸೊ ಯಾವ ರೀತಿ ಮಾಡ್ತಾ ಇದ್ದಾನೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇವನೇ ಸಿದ್ದಣ್ಣ ಹಿಡಿತಾ ಇರೋದು ಹಗ್ಗ ಮುಂದ್ಗಡೆ ನೋಡಿಕೊಂಡು. ಅಲ್ಲಿ ನಾನು ಹಿಡ್ದಿದ್ದು, ಇಲ್ಲಿ ನೋಡಿ ಹಿಂಗೆ ಹೋಗಿ ಹಗ್ಗ ಎಲ್ಲಿ ಸಿದ್ದಪ್ಪ ಒಂಚೂರು ಇಲ್ಲಿ ಈ ಕಡೆ ಬನ್ನಿ. ಇಲ್ಲಿ ಇಳಿಗ್ತಾ ಇದ್ದಾನೆ ನೋಡಿ ನಮ್ಮ ಮಾಸ್ಟರ್ ರಾಜೇಂದ್ರಣ್ಣ. ಇಳಿಗಿರೋದು ಹೊಂಟ ಹೋದ್ನ. ಸೊ ಅಲ್ಲಿ ಗಂಟ ಇಳಿಗ್ಬೇಕು. ಅಲ್ಲಿ ಮಾಸ್ಟರ್ ರಾಜೇಂದ್ರಣ್ಣ ನಿಂತಿದ್ದಾರೆ ನೋಡಿ ಕೆಳಗಡೆ, ಅವರೇ ನಮ್ಮ ಮಾಸ್ಟರ್ ರಾಜೇಂದ್ರಣ್ಣ. ಇವಾಗ ನೋಡಿ ನನ್ನ ಸರ್ದಿ, ಇವಾಗ ರಾಜಣ್ಣಂದಾಯಿತು, ನಮ್ಮ ಮಾಸ್ಟರ್ ರಾಜೇಂದ್ರಣ್ಣನ ಸರ್ದಿ ಆಯಿತು. ಇಲ್ಲಿ ನೋಡಿ ಇಲ್ಲೊಂಥರ ಜುಗಾಡು, ಈ ಪೈಪ್ಗಳು ಬಂದು ಅಲ್ಲಿ ಟ್ಯಾಂಕಲ್ಲಿ ಬೀಳ್ತಾ ಇದ್ದಾವೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಒಂದು ಐಡಿಯಾ ಹುಡುಕಿದ್ದೀವಿ, ಯಾವ ರೀತಿ ಜೈಂಟ್ ಹಾಕ್ಬಿಟ್ಟು ಅಲ್ಲಿ ಇಳಿಕ್ಬೇಕು. ನೋಡ್ತಾ ಇದ್ದೀರಾ ಯಾವ ರೀತಿ ಸಾಹಸಗಳು ಮಾಡಬೇಕು ಕೆಲಸದಲ್ಲಿ. ನೋಡಿ ಅಲ್ಲಿ ಕೆಳಗಡೆ ನಾನು ಇಳಿದಿದ್ದೀನಿ, ಇಲ್ಲಿ ನಮ್ಮ ರಾಜೇಂದ್ರಣ್ಣ ಅವರು ಹಿಡ್ಕೊಂಡಿದ್ದಾರೆ, ಪೈಪಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ನೋಡಿ. ಕೆಳಗಡೆ ನಾನು ಇಳಿಗಿರೋದು. ಕಿಟಕಿಗಳು ಪೇಂಟಿಂಗ್ ಆಗ್ತಾ ಇದೆ. ಅಲ್ಲಿ ಏನೆಲ್ಲ ಜುಗಾಡು ಮಾಡಬೇಕು ಕೆಲಸದಲ್ಲಿ ನೋಡಿ. ಏನಾದರೂ ಒಂದು ಐಡಿಯಾ ಮಾಡಬೇಕು, ಜೀವನ ಕಂಡಾಗಿ ಅನುಭವಿಸ್ತಾ ಇದ್ದಂಗೆ ಗೊತ್ತಾಗೋದು ಏನೇನು ಮಾಡಬೇಕು ಮುಂದಕ್ಕೆ ಅಂತ. ಇದೇ ರೀತಿ ಎಲ್ಲರ ಜೀವನ.